ನಮಸ್ಕಾರ ಸ್ನೇಹಿತರೆ, ನೀವೊಂದು ಗಾದೆ ಮಾತನ್ನ ಕೇಳಿರ್ತೀರ, ಅತ್ತ ದರಿ ಇತ್ತ ಪುಲಿ ಅಂತೇಳಿ. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ಕಡೆ ಹುಲಿ ಇದೆ, ಇನ್ನೊಂದು ಕಡೆ ಬಹುದೊಡ್ಡದಾದ ಕಂದಕ ಇದೆ. ಅಂದ್ರೆ ನೀವು ಹುಲಿಂದ ತಪ್ಪಿಸ್ಕೋಬೇಕು ಅಂದ್ರೆ ಈ ಕಂದಕ ಕಾರಬೇಕು. ಅಂದ್ರೆ ಎರಡು ಕಡೆ ನಿಮ್ಗೆ ಕಾಣಿಸ್ತಾ ಇರೋದು ಸಾವು, ಅಂದ್ರೆ ಅನಾಹುತವೇ ಕಾಣಿಸ್ತಾ ಇರ್ತದೆ. ಈ ಮಾತನ್ನ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದೋ ಒಂದು ಸಂದಿಗ್ಧದಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ, ಆ ಸಂದರ್ಭದಲ್ಲಿ ಈಗ ಒಂದು ಗಾದೆ ಮಾತನ್ನು ಉಪಯೋಗಿಸ್ತಾರೆ. ಇದೇ ಪರಿಸ್ಥಿತಿ ಈಗ ಕರ್ನಾಟಕ ಬಿಜೆಪಿ ಕೂಡ ಇದೆ. ಈ ಪರಿಸ್ಥಿತಿಯಲ್ಲಿ ಕರ್ನಾಟಕ ಬಿಜೆಪಿ ಯಾಕಿದೆ, ಇದರ ಹಿನ್ನೆಲೆ ಏನು, ಇದ್ರ ಬಗ್ಗೆ ನಾನು ಇವತ್ತೀಗ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಆಯ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕರ್ನಾಟಕ ಬಿಜೆಪಿಯ ಪರಿಸ್ಥಿತಿ ಈಗ ಹೇಳಿದ್ನಲ್ಲ, ಅತ್ತ ದರಿ ಇತ್ತ ಪುಲಿ, ಇದೇ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇವರಿಗೆ ಆಗಿರುವಂತಹ ಬಹುದೊಡ್ಡದಾದಂತಹ ತೊಡಕು ಏನು ಅಂತ ಹೇಳಿದ್ರೆ, ಇಲ್ಲಿ ವಿಜಯೇಂದ್ರ ಅವರ ನಾಯಕತ್ವ. ವಿಜಯೇಂದ್ರ ಅವರ ನಾಯಕತ್ವವನ್ನ ಒಂದು ಗುಂಪಿನವರು ಬಹಳ ಪ್ರಬಲವಾಗಿ ವಿರೋಧಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಡೆದಿದೆ ನಿಮ್ಗೆ ಗೊತ್ತಿದೆ. ಈ ಗುಂಪಿನ ನಾಯಕತ್ವವನ್ನ ವಹಿಸಿರುವವರು ಬೇರೆ ಇನ್ಯಾರಲ್ಲ, ಯತ್ನಾಳ್ ಸಾಹೇಬರು. ಮೊದಲು ಅವರು ಒಬ್ಬರೇ ಶುರು ಮಾಡಿದ್ರೆ, ಈಗ ಅವ್ರ ಜೊತೆ ಹಲವಾರು ಜನ ಸೇರ್ಕೊಂಡು ಬಿಟ್ಟಿದ್ದಾರೆ. ಇತ್ತೀಚೆಗೆ ಈ ನ್ಯೂಟ್ರಲ್ ಗುಂಪು ಅಂದಿತ್ತಲ್ಲ, ಈ ಗುಂಪು ಕೂಡ ಯತ್ನಾಳ್ ಅವರ ಸಪೋರ್ಟ್ ಕೂಡ ನಿಂತು ಬಿಟ್ಟಿದೆ. ಇದೆಲ್ಲದನ್ನು ಹೈಕಮಾಂಡ್ ಅಬ್ಸರ್ವ್ ಮಾಡ್ತಾನೆ ಇತ್ತು. ಇದರ ಜೊತೆಗೆ ವಿಜಯೇಂದ್ರ ಅವರ ಗುಂಪಿನ ಕಡೆಯಿಂದ ರೇಣುಕಾಚಾರ್ಯ ಅವರು ಬಹಳಷ್ಟು ಮಾತಾಡ್ತಾ ಇದ್ರು. ಕೊನೆಗೆ ಎಲ್ಲಿವರೆಗೆ ಹೋಯ್ತು ಅಂದ್ರೆ ಹೈಕಮಾಂಡ್ ಕಂಪ್ಲೇಂಟ್ ಹೋಯ್ತು. ಹೈಕಮಾಂಡ್ ಇಂದ ಶಿವರಾಜ್ ಚೌಹಾಣ್ ಅವರು ಬೆಂಗಳೂರಿಗೆ ಒಮ್ಮೆ ಬಂದು ಎಲ್ಲರನ್ನು ಮಾತಾಡಿಸ್ಕೊಂಡು ಹೋದ್ರು. ಎಲ್ಲ ಸರಿ ಮಾಡ್ತೇವೆ, ಈ ರೀತಿಯಲ್ಲಿ ನೀವು ಪಬ್ಲಿಕ್ ಆಗಿ ಮಾತಾಡಬಾರದು ಎಲ್ಲದೂ ಹೇಳಿದ್ರು. ಆದ್ರೆ ಯತ್ನಾಳ್ ಅವರು ಯಾರ ಮಾತನ್ನು ಕೇಳಲ್ಲ. ಅದಕ್ಕೆ ಬದಲಾಗಿ ಅವರು ಹೇಗೆ ಮೊದಲು ಹೇಗಿದ್ರು ಇವಾಗ್ಲೂ ಕೂಡ ಅದೇ ತರ ಸಿಕ್ಕಲ್ಲಿ ಹೇಳಿಕೆಗಳನ್ನು ಕೊಟ್ಕೊಂಡು ಹೋಗ್ತಾನೆ ಇದ್ದಾರೆ. ಕೊನೆಗೆ ಏನಾಯ್ತು, ವಿಜೇಂದ್ರ ಅವರು ಹೈಕಮಾಂಡಿಗೆ ಕಂಪ್ಲೇಂಟ್ ಮಾಡಿದ್ರು. ಈ ರೀತಿ ಮಾಡ್ತಾ ಇದ್ರೆ ಬಹುದೊಡ್ಡದಂತ ಸಮಸ್ಯೆ ಆಗ್ತದೆ, ನಮ್ಗೆಲ್ರಿಗೂ ತುಂಬಾ ಮುಜುಗರ ಆಗ್ತಾ ಇದೆ, ಜನತೆಗೆ ಮತ್ತು ಕಾರ್ಯಕರ್ತರಿಗೆ ನಾವು ಒಂದು ತಪ್ಪು ಸಂದೇಶವನ್ನು ಕಳಿಸಿದಾಗ ಆಗ್ತದೆ. ಯತ್ನಾಳ್ ಅವ್ರನ್ನ ಕರೆದು ಬುದ್ಧಿ ಹೇಳಿ ಅಥವಾ ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿ ಅಂತ ಹೇಳಿದ್ರು. ಕೊನೆಗೂ ಹೈಕಮಾಂಡ್ ಇದಕ್ಕೆ ಒಪ್ಪಿಗೆ ಕೊಟ್ಟು ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿತು. ಅಂದ್ರೆ ಶೋಕಾಸ್ ನೋಟಿಸ್ನ, ನಿಮ್ಮ ಮೇಲೆ ನಾವು ಯಾಕೆ ಕ್ರಮ ಕೈಗೊಳ್ಳಬಾರ್ದು, ನೀವು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಉತ್ತರವನ್ನ 72 ಗಂಟೆಗಳ ಒಳಗಡೆ ಕೊಡಬೇಕು ಅಂತ ಹೇಳ್ತು. ಆದ್ರೆ ಯತ್ನಾಳ್ ಸಾಹೇಬ್ರು ಏನ್ ಮಾಡಿದ್ರು, ಓಕೆ ನನಗೆ ನೋಟಿಸ್ ಬಂದಿಲ್ಲ ಅಂತಲೇ ಮೊದಲು ಹೇಳ್ತಾ ಇದ್ರು, ನೋಟಿಸ್ ಬಂದ್ರೆ ನಾನು ಉತ್ತರ ಕೊಡ್ತೇನೆ ಅಂತ ಹೇಳ್ತಾ ಇದ್ರು. ಕೊನೆಗೆ 1-2 ದಿನ ಬಿಟ್ಟು ಅವ್ರು ಬೇರೆ ರೀತಿಯಲ್ಲೇ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ನನಗೆ ಯಾವುದೇ ನೋಟಿಸ್ ಬಂದ್ರು ಕೂಡ ನಾನು ಉತ್ತರ ಕೊಡಲ್ಲ ಅಂತ ಕಡಾಖಂಡಿತವಾಗಿ ಹೇಳ್ಕೊಂತಿರ್ಲಿಕ್ಕೆ ಶುರು ಮಾಡಿದ್ರು. ನಂತರ ಅದೇ ರೀತಿಯಲ್ಲಿ ಮಾಡಿದ್ರು, ಯಾಕಂದ್ರೆ ಅವರ ಗಡು ಇತ್ತಲ್ಲ, ಅದು ಮೊನ್ನೆ ಬಹುಶಃ ಶುಕ್ರವಾರಕ್ಕೆ ಮುಗ್ದಿದೆ ಅನ್ಸುತ್ತೆ. ಆದ್ರೆ ಇಲ್ಲಿವರೆಗೂ ಕೂಡ ಯತ್ನಾಳ್ ಅವರು ಈ ನೋಟಿಸ್ಗೆ ಉತ್ತರ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಈಗ ಏನಾಗಿದೆ ಅಂದ್ರೆ, ಬಿಜೆಪಿ ಹೈಕಮಾಂಡ್ ಮೇಲೆ ಕರ್ನಾಟಕ ರಾಜ್ಯದ ನಾಯಕರು ಬಹಳಷ್ಟು ಪ್ರೆಷರ್ನ ಹಾಕ್ತಾ ಇದ್ದಾರೆ. ಅಂದ್ರೆ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಇಲ್ಲಿದ್ರೆ ಇದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ, ಪಕ್ಷಕ್ಕೆ ಬಹುದೊಡ್ಡದಂತ ಮುಜುಗರ ಉಂಟಾಗ್ತದೆ ಇದರಿಂದ. ಆದ್ರಿಂದ ಅವ್ರನ್ನ ತಕ್ಷಣ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಯೋಚನೆ ಮಾಡ್ತಾ ಇದೆ. ಆದ್ರೆ ಇತ್ತೀಚೆಗೆ ಬಂದಿರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ, ಯತ್ನಾಳ್ ಅವರಿಗೆ, ಅಂದ್ರೆ ಅವ್ರು ಹೇಳ್ತಾ ಇದಾರಲ್ಲ ನಾನು ಉತ್ತರವನ್ನೇ ಕೊಡಲ್ಲ ಅಂತ ಹೇಳ್ತಾ ಇದಾರಲ್ಲ, ಯತ್ನಾಳ್ ಅವ್ರನ್ನ RSS ನ ಪ್ರಮುಖರು ಕರೆದು ಮಾತಾಡಿಸಿದಾರಂತೆ. ನೀವು ಈ ರೀತಿ ಮಾಡೋದು ಸರಿಯಲ್ಲ, ಈ ನೋಟಿಸ್ಗೆ ಉತ್ತರವನ್ನು ಕೊಡಿ, ಇಲ್ಲದಿದ್ರೆ ನಿಮ್ಗೆ ಸಮಸ್ಯೆ ಉಂಟಾಗ್ತದೆ ಅಂತ ಕಿವಿ ಮಾತನ್ನ ಹೇಳಿದಾರಂತೆ. ಆದ್ರೆ ಯತ್ನಾಳ್ ಅವರು ಇಲ್ಲಿವರೆಗೂ ಆ ಗೋಜಿಗೆ ಹೋಗ್ಲಿಲ್ಲ, ಅಂದ್ರೆ ಉತ್ತರ ಕೊಡುವಂತ ಗೋಜಿಗೆ ಹೋಗ್ಲಿಲ್ಲ. ಈಗ ಏನಾಗಿದೆ ಅಂದ್ರೆ, ಹೈಕಮಾಂಡ್ ಕೂಡ ಒಂದ್ ರೀತಿಯಾದ ಸಂದಿಗ್ಧಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ. ಅಂದ್ರೆ ಯತ್ನಾಳ್ ಅವ್ರ ಮೇಲೆ ಆಕ್ಷನ್ ತಗೊಳ್ಳೇಬೇಕಾಗ್ತದೆ, ಇಲ್ಲದಿದ್ರೆ ಅವರು ಇದೇ ರೀತಿಯಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಇವ್ರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಬಹುಶಿಸ್ತಿನ ಪಾರ್ಟಿ ಅಂತೇಳಿ ಅನ್ಸ್ಕೊಂಡಿರುವ ಬಿಜೆಪಿಗೆ ಒಂದು ಕೆಟ್ಟ ಹೆಸರು ಬರ್ತದೆ. ಆದ್ರಿಂದ ಇವ್ರ ಮೇಲೆ ಆಕ್ಷನ್ ತಗೋಬೇಕು. ಆದ್ರೆ ಆಕ್ಷನ್ ತಗೊಂಡ್ರೆ ಅದರಿಂದ ಆಗುವಂತ ಪರಿಣಾಮಗಳೇನು, ಅಂದ್ರೆ ಪಕ್ಷಕ್ಕೆ ಯಾವ ರೀತಿಯಲ್ಲಿ ಹಾನಿ ಉಂಟಾಗ್ತದೆ, ಇದನ್ನ ಕೂಡ ಅವ್ರು ಯೋಚನೆ ಮಾಡ್ಬೇಕಾಗಿ ಬರ್ತದೆ. ಈಗ ಬಂದಿರುವಂತ ಸುದ್ದಿ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಹೊರಗಡೆ ಹಾಕಿಬಿಟ್ರೆ ಅವ್ರು ಏನ್ ಮಾಡ್ತಾರೆ, ಸಂಪೂರ್ಣವಾಗಿ ಸ್ವತಂತ್ರ ಆಗಿಬಿಡ್ತಾರೆ. ಈಗ ಏನು ಅವ್ರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೋ ಇದರ 3 ಪಟ್ಟಷ್ಟು ವಾಗ್ದಾಳಿಯನ್ನ ಆವಾಗ ನಡೆಸ್ಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡ್ಬೋದು, ಅಥವಾ ಏನೇ ಇರಲಿ, ರಾಜಕೀಯದಲ್ಲಿ ನಿಮ್ಗೆ ಎಲ್ಲದೂ ಡಾಕ್ಯುಮೆಂಟ್ಸ್ ಇರ್ಬೇಕಂತ ಹೇಳಿಲ್ಲ. ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ನೀವು ಯಾರಾದ್ರು ಲೀಡರ್ ಬಗ್ಗೆ ಮಾತಾಡಿದ್ರು ಸಾಕು, ಜನ ನಂಬ್ತಾರೆ. ಆದ್ರಿಂದ ಅದೇ ಕೆಲಸವನ್ನ ಯತ್ನಾಳ್ ಅವರು ಮಾಡಬಹುದು. ಇದರಿಂದಾಗಿ ಆಗೋದೇನೋ, ಪಕ್ಷಕ್ಕೆ ಬಹುದೊಡ್ಡದಂತ ಹಾನಿ ಆಗ್ತದೆ. ಹಾಗಾಗಿ ಇವ್ರನ್ನ ಪಕ್ಷದಿಂದ ಹೊರಗಡೆ ಹಾಕುವಾಗೂ ಇಲ್ಲ. ಹೊರಗಡೆ ಹಾಕಿದ್ರೆ ಈ ಸಮಸ್ಯೆ ಆಗ್ತದೆ, ಆದ್ರೆ ಒಳಗಡೆ ಇಟ್ಕೊಂಡ್ರೆ ಇವ್ರು ಸುಮ್ಮನಿರಲ್ಲ. ಪಕ್ಷದ ನಾಯಕತ್ವದ ವಿರುದ್ಧ ಮಾತಾಡ್ತಾನೆ ಇರ್ತಾರೆ. ಚುನಾವಣೆ ನಡೀಲಿ ಅಂತ ಹೇಳ್ತಾರೆ, ಅಂದ್ರೆ ಅಧ್ಯಕ್ಷ ಗಾದಿಗೆ ಚುನಾವಣೆಯಲ್ಲಿ ಯಾರು ಗೆಲ್ತಾರೋ ಅವ್ರನ್ನ ನಾವು ಒಪ್ಕೊಳ್ತೇವೆ ಅಂತೇಳಿ ಹೇಳ್ತಾರೆ. ಆದ್ರೆ ಆ ರೀತಿ ಆದ್ರೂ ಕೂಡ ಸಮಸ್ಯೆ ಇದ್ದೇ ಇರ್ತದೆ, ಯಾಕಂದ್ರೆ ಚುನಾವಣೆ ನಡೆದ್ರು ಈ ಸಮಸ್ಯೆ ಬಗೆಹರಿಯಲ್ಲ. ಆದ್ರಿಂದ ಹೈಕಮಾಂಡ್ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಕಾದು ನೋಡುವ ತಂತ್ರಕ್ಕೆ ಶರಣಾಗಿದ್ದಾರೆ ಅಂತಲೇ ಹೇಳ್ಬೋದು. ಇತ್ತೀಚೆ ಬರ್ತಾ ಇರೋ ಸುದ್ದಿ ಏನು ಅಂತ ಹೇಳಿದ್ರೆ, RSS ನವರು ಕೂಡ
ಬಿಜೆಪಿ ಹೈಕಮಾಂಡ್ಗೆ ಕೆಲವೊಂದು ಸಲಹೆಗಳನ್ನ ಕೊಟ್ಟಿದೆಯಂತೆ. ಏನಾಗಿದೆ ಅಂದ್ರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರ್ಬೇಕಾಗಿತ್ತು, ಆದ್ರೆ ಅವರು ಬರಲಿಲ್ಲ. ತಮ್ಮ ಪ್ರವಾಸವನ್ನು ಅವರು ಪೋಸ್ಟ್ಪೋನ್ ಮಾಡಿದ್ದಾರೆ. ಅಂದ್ರೆ ಇಷ್ಟೊಳಗಡೆ ಬರ್ಬೇಕಿತ್ತು, ಅವ್ರು ಬಂದು ಇಲ್ಲಿರುವಂತ ಸಮಸ್ಯೆ ಬಗ್ಗೆ ಮಾತಾಡಬೇಕಿತ್ತು, ಅಥವಾ ಚುನಾವಣೆಯ ಇಲ್ಲ ಬೇರೆ ಯಾವ್ದಾದ್ರು ಕಾಂಪ್ರಮೈಸ್ ಕ್ಯಾಂಡಿಡೇಟ್ ಹಾಕ್ಬೇಕಾ, ಈ ರೀತಿಯಾಗಿ ಡಿಸ್ಕಸ್ ಮಾಡ್ಲಿಕ್ಕಾದ್ರೂ ಬರ್ಬೇಕಾಗಿತ್ತು. ಆದ್ರೆ ಅವ್ರು ಬರ್ತಾ ಇಲ್ಲ ಸದ್ಯಕ್ಕೆ. ಇಲ್ಲಿ ಒಂದಂತೂ ಅರ್ಥ ಆಗ್ತದೆ, ಹೈಕಮಾಂಡ್ ತಕ್ಷಣವಾಗಿ ಯತ್ನಾಳ್ ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಆಕ್ಷನ್ ತಗೊಳ್ಳುವಂತ ಮೂಡಲಿಲ್ಲ ಅನಿಸ್ತಾ ಇದೆ. ಇದಕ್ಕೆ ಕಾರಣ RSS ನವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಯತ್ನಾಳ್ ಅವ್ರ ಮೇಲೆ ಈ ರೀತಿಯಾದ ಆಕ್ಷನ್ ತಗೊಳ್ಳೋದಕ್ಕೆ ಬದಲಾಗಿ ಅವ್ರಿಗೆ ಬೇರೆ ರೀತಿಯಾದಂತಹ ಒಂದು ವ್ಯವಸ್ಥೆ ಮಾಡಿ ಅಂತಕೊಂಡು ಕಿವಿ ಮಾತನ್ನ ಹೇಳಿದಂತೆ. ಅಂದ್ರೆ ಇಲ್ಲಿರುವಂತಹ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ, ಯತ್ನಾಳ್ ಅವರು ಕರ್ನಾಟಕ ರಾಜ್ಯದಲ್ಲಿದ್ರೆ ಈ ರೀತಿಯಾದಂತಹ ಸಮಸ್ಯೆ ಉಂಟಾಗ್ತದೆ, ಅದಕ್ಕೆ ಬದಲಾಗಿ ಅವ್ರನ್ನ ಕೇಂದ್ರಕ್ಕೆ ತಗೊಳ್ಳೋದು. ಅದೇನು ಅಂತ ಹೇಳಿದ್ರೆ, ಯತ್ನಾಳ್ ಅವ್ರನ್ನ ಬಿಜೆಪಿಯ ಕೋರ್ ಕಮಿಟಿ ಇರ್ತದಲ್ಲ, ಅಂದ್ರೆ ಸೆಂಟ್ರಲ್ ಅಲ್ಲಿ ಇರುವಂತಹ ಕೋರ್ ಕಮಿಟಿ ಅಥವಾ ಬೇರೆ ಯಾವ್ದಾರ ಸಲಹಾ ಸಮಿತಿ ಅಥವಾ ಯಾವ್ದೋ ಒಂದು ಸೆಕ್ರೆಟರಿ ಮಾಡೋದು, ಈ ರೀತಿಯಾಗಿ ಅವರಿಗೆ ಒಂದು ಉಚಿತವಾದಂತಹ ಸ್ಥಾನಮಾನವನ್ನು, ಸ್ವಲ್ಪ ಜವಾಬ್ದಾರಿಯುತ ಸ್ಥಾನಮಾನವನ್ನು ಕೊಟ್ಟು ಅವ್ರನ್ನ ಸುಮ್ಮನಿರಿಸುವುದು. ಅಂದ್ರೆ ಆ ಸಂದರ್ಭದಲ್ಲಿ ಏನಾಗ್ತದೆ, ಅವರಿಗೆ ಈ ರೀತಿಯಾಗಿ ಬಾಯಿ ಬಂದಾಗ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಆ ಮುಖಾಂತರ ಅವ್ರನ್ನ ಸುಮ್ಮನಿರಿಸುವಂತಹ ಒಂದು ಸಲಹೆಯನ್ನ RSS ಕೊಟ್ಟಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಏನಾಗುತ್ತೆ ಅಂದ್ರೆ, ಯತ್ನಾಳ್ ಅವ್ರನ್ನ ಬಾಯಿನ ಸದ್ಯದ ಮಟ್ಟಿಗೆ ಮುಚ್ಚಿಸಬಹುದು ಅನ್ನೋದು RSS ನವರ ಯೋಚನೆ ಆಗಿದೆ. ಅದನ್ನೇ ಅವರು ಬಿಜೆಪಿ ಹೈಕಮಾಂಡ್ಗೆ ತಿಳಿಸಿದ್ದಾರೆ ಕೂಡ. ಇಲ್ಲದ್ರೆ ಏನಾಗುತ್ತೆ ಅಂದ್ರೆ, ಯತ್ನಾಳ್ ಅವ್ರನ್ನ ಒಂದ್ ವೇಳೆ ಉಚ್ಚಾಟನೆ ಮಾಡಿದ್ರೆ ಆಗ ಏನಾಗುತ್ತೆ, ಲಿಂಗಾಯತ ಸಮೂಹ ಬಿಜೆಪಿ ವಿರುದ್ಧ ತಿರುಗಿ ಬೀಳುವಂತ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಅದು ಬಹುದೊಡ್ಡದಂತ ವೋಟ್ ಬ್ಯಾಂಕ್ ಬಿಜೆಪಿಗೆ. ಈ ವೋಟ್ ಬ್ಯಾಂಕ್ ನ ಕಳ್ಕೊಳ್ಳಿಕ್ಕೆ ಬಿಜೆಪಿ ಅವರು ತಯಾರಿಲ್ಲ. ಆದ್ರಿಂದ ಈ ರೀತಿಯಾಗಿ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅಂತಾರಲ್ಲ, ಆ ರೀತಿಯಾದಂತಹ ಒಂದು ಪ್ಲಾನ್ ನ ಕೂಡ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ. ಓಕೆ, ಇವರದ್ದೊಂದು ಏನೋ ಒಂದು ವ್ಯವಸ್ಥೆ ಆಯ್ತು. ಇವ್ರ ಜೊತೆಗೆ ಇನ್ನೂ ಕೆಲವರೆಲ್ಲ ಇದ್ದಾರೆ. ಪ್ರತಾಪ್ ಸಿಂಹ ಇದ್ದಾರೆ, ಲಿಂಬಾವಳಿ ಇದ್ದಾರೆ, ಅದೇ ರೀತಿಯಲ್ಲಿ ಸಿದ್ದೇಶ್ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಇವರೆಲ್ಲ ಇದ್ದಾರೆ. ಇವ್ರಿಗೆ ಏನ್ ವ್ಯವಸ್ಥೆ? ಇವ್ರನ್ನ ಮ್ಯಾನೇಜ್ ಮಾಡೋದು ಹೈಕಮಾಂಡ್ಗೆ ಅಷ್ಟೊಂದು ಬಹುದೊಡ್ಡದಂತ ಕಷ್ಟದ ಕೆಲಸ ಆಗೋದಿಲ್ಲ. ಇವ್ರನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ವಾರ್ನಿಂಗ್ ಮಾಡ್ಬೋದು. ಅದೇ ರೀತಿಯಲ್ಲಿ ಇವರಿಗೆ ಇಲ್ಲಿ ಕರ್ನಾಟಕ ಸ್ಟೇಟ್ ನಲ್ಲಿ ಕೆಲವೊಂದು ಕಮಿಟಿಗಳಲ್ಲಿ ಇವ್ರನ್ನ ಮೆಂಬರ್ ಮಾಡೋದು ಅಥವಾ ಕೋರ್ ಕಮಿಟಿಯಲ್ಲಿ ತಗೊಳ್ಳೋದು, ಸದಸ್ಯರನ್ನಾಗಿ ತಗೊಳ್ಳೋದು, ಈ ರೀತಿಯಾಗಿ ಮಾಡಿ ಇವ್ರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಇವ್ರನ್ನ ಕೂಡ ಸುಮ್ಮನಿರಿಸುವಂತಹ ಯೋಚನೆಯನ್ನ ಹೈಕಮಾಂಡ್ ಮಾಡ್ತಾ ಇದೆಯಂತ ಈಗ. ಅಂದ್ರೆ ಇದು RSS ಕೊಟ್ಟಂತ ಸಲಹೆ. ಈ ಸಲಹೆಯನ್ನ ಹೈಕಮಾಂಡ್ ತುಂಬಾ ಗಂಭೀರವಾಗಿ ತಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಒಂದಂತೂ ಅರ್ಥ ಆಗ್ತದೆ, ಯಾವುದೇ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡುವಂತಹ ಸಾಹಸಕ್ಕೆ ಕೈ ಹಾಕೋದಿಲ್ಲ. ಅದಕ್ಕೆ ಬದಲಾಗಿ ಅವ್ರಿಗೆ ಯಾವ್ದಾದ್ರು ಒಂದು ಉತ್ತಮವಾದಂತಹ ಒಂದು ಸ್ಥಾನವನ್ನು ಕೊಟ್ಟು ಅವ್ರನ್ನ ಸುಮ್ಮನಿರಿಸುವಂತಹ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಈ ಮುಖಾಂತರ ವಿಜೇಂದ್ರ ಅವ್ರ ಮೇಲೆ ಮುಗಿಬೀಳ್ತಾ ಇರುವಂತಹ ಯತ್ನಾಳ್ ಅವ್ರನ್ನ ಸೈಲೆಂಟ್ ಮಾಡುವಂತಹ ಪ್ರಯತ್ನ ಈಗ ಸದ್ಯಕ್ಕೆ ನಡೀತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದ್ರ ಜೊತೆಲಿ ಅವರು ಕೂಡ ನಾಡ್ದು 20ನೇ ತಾರೀಕಿಗೆ ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ ಅಂತ ಯತ್ನಾಳ್ ಅವರು. ಅಂದ್ರೆ ಮುಂದೆ ಏನಾದ್ರು ಚುನಾವಣೆ ನಡೆದ್ರೆ ನಮ್ಮ ಕಡೆಯಿಂದ ಯಾರನ್ನ ನಾವು ಕ್ಯಾಂಡಿಡೇಟ್ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ಲಿಕ್ಕೆ ನೋಡೋಣ. ಅದು ಏನೆಲ್ಲ ಆಗ್ತಾರೆ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಇದಿಷ್ಟು ವಿಷಯ ಯತ್ನಾಳ್ ಅವರ ಉಚ್ಚಾಟನೆ ಅಥವಾ ಅವ್ರಿಗೆ ಬೇರೆ ಏನೋ ಒಂದು ವ್ಯವಸ್ಥೆ ಮಾಡೋದು, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಏನು? ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡ್ತಾರ ಅಥವಾ ಅವ್ರನ್ನ ಈ ರೀತಿಯಾಗಿ ಯಾವುದೋ ಒಂದು ಸ್ಥಾನವನ್ನು ಕೊಟ್ಟು ಅವ್ರನ್ನ ಕರ್ನಾಟಕ ರಾಜ್ಯದಿಂದ ತಾತ್ಕಾಲಿಕವಾಗಿ ಅವ್ರನ್ನ ಸ್ವಲ್ಪ ಹೊರಗಡೆ ಕಳಿಸುವಂತ ಪ್ಲಾನ್ ಮಾಡ್ತಾರ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.